ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಉಷ್ಣಾಂಶದ ಹಂಚಿಕೆ. ಯಾವ ರೀತಿ ಉಷ್ಣಾಂಶ ಹಂಚಿಕೆ ಆಗಿದೆ ಅನ್ನೋದನ್ನ ಈ ಚಾಪ್ಟರ್ಲಿ ನೋಡ್ಬೋದು. ಉಷ್ಣಾಂಶದ ಹಂಚಿಕೆಯನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ಅಂಡ್ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಟೆಂಪರೇಚರ್. ಉಷ್ಣಾಂಶದ ಹಂಚಿಕೆನ ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಸಮತಲ ಹಂಚಿಕೆ ಮತ್ತು ಊರ್ಧ್ವಮುಖ ಹಂಚಿಕೆ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಯಾವ ರೀತಿ ವ್ಯತ್ಯಾಸ ಮತ್ತೆ ಪ್ರದೇಶದಿಂದ ಪ್ರದೇಶಕ್ಕೆ ಯಾವ ರೀತಿ ವ್ಯತ್ಯಾಸ ಆಗ್ತದೆ. ಈ ಎರಡು ರೀತಿಯಲ್ಲಿ ನಾವು ಈ ಉಷ್ಣಾಂಶದ ಹಂಚಿಕೆಯನ್ನು ನೋಡ್ತೀವಿ. ಉಷ್ಣಾಂಶದ ಹಂಚಿಕೆಯನ್ನ ನಾವು ನಕ್ಷೆಯ ಮೇಲೆ ತೋರಿಸ್ಬೇಕಲ್ವಾ. So we show the distribution of temperature on the maps with the help of isotherms. ಕನ್ನಡದಲ್ಲಿ ಸಮೋಷ್ಣ ರೇಖೆ ಅಂತ ಕರೀತಾರೆ. So these are the lines drawn on a map showing the places having equal amount of temperatures. ಸಮೋಷ್ಣ ರೇಖೆ ಅಂತಂದ್ರೆ ಒಂದೇ ರೀತಿಯ ಉಷ್ಣಾಂಶವನ್ನ ಹೊಂದಿರುವಂತಹ ಪ್ರದೇಶಗಳನ್ನು ಸೇರಿಸುವಂತೆ ಎಳೆಯುವಂತಹ, ನಕ್ಷೆಯ ಮೇಲೆ ಎಳೆಯುವಂತಹ ಒಂದು ರೇಖೆಯನ್ನು ಸಮೋಷ್ಣ ರೇಖೆಗಳು ಅಂತ ಕರೀತಾರೆ. ಸೊ ಪ್ರಪಂಚದಲ್ಲಿ ಉಷ್ಣಾಂಶ ಯಾವ ರೀತಿ ಹಂಚಿಕೆ ಆಗಿದೆ ಅನ್ನೋದನ್ನ ಈ ರೇಖೆಗಳ ಮುಖಾಂತರ ನಾವು ತಿಳಿಸ್ತೀವಿ ಅಂತ. ನಕ್ಷೆ ಅಂತ ಇದ್ರೆ ಆ ನಕ್ಷೆ ಮೇಲೆ ಈ ರೀತಿ ಇರ್ತವೆ. ಸೊ ಕೆಲವು ಕಡೆ ಹತ್ತಿರದಲ್ಲಿರ್ತವೆ. ಪ್ರತಿಯೊಂದು ಲೈನ್ಗೂ ಒಂದು ನಂಬರ್ ಇರ್ತದೆ. ಸೊ ಈ ನಂಬರು 10 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್. ಸೊ ಈ ರೇಖೆ ಎಲ್ಲೆಲ್ಲಿ ಹಾದು ಹೋಗ್ತದೋ ಅಲ್ಲೆಲ್ಲ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಅಂತ. ಇದೆಲ್ಲೆಲ್ಲ ಹಾದು ಹೋಗ್ತದೋ ಅಲ್ಲೆಲ್ಲ 20 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅರ್ಥ. ಕೆಲವೊಂದು ವೇಳೆಯಲ್ಲಿ ಇವು ದೂರ ಇರ್ತವೆ, ಕೆಲವೊಂದು ವೇಳೆಯಲ್ಲಿ ಹತ್ತತ್ರ ಇರ್ತವೆ. ಸೊ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಈ ತರ ಇವು ಹತ್ತತ್ರ ಇದ್ದಾಗ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಒಂದು ಪದ ಇದೆ. ಟೆಂಪರೇಚರ್ ಗ್ರೇಡಿಯಂಟ್ ಇಲ್ಲಿ ನೋಡಿ, ಇದು 10 ಡಿಗ್ರಿ ಸಮೋಷ್ಣ ರೇಖೆ, ಇದು 20 ಡಿಗ್ರಿ, ಇದು 30 ಡಿಗ್ರಿ ಸಮೋಷ್ಣ ರೇಖೆ, 40 ಡಿಗ್ರಿ ಸಮೋಷ್ಣ. ಸೊ ಈ ರೀತಿ ಹತ್ತತ್ರ ಇದ್ದಾಗ ದ ಟೆಂಪರೇಚರ್ ಗ್ರೇಡಿಯಂಟ್ ವಿಲ್ ಬಿ ಸ್ಟೀಪರ್, ಇಳಿಜಾರು ಅಂತ ಹೇಳ್ಬೋದು. ಹಂಚಿಕೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಉಷ್ಣಾಂಶದ ಹಂಚಿಕೆ, ಉಷ್ಣಾಂಶದ ಇಳಿಜಾರು. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಸಮೋಷ್ಣ ರೇಖೆಗಳು ತುಂಬಾ ಹತ್ತತ್ರ ಇದ್ರೆ ಈ ಪ್ರದೇಶದಿಂದ ಈ ಪ್ರದೇಶಕ್ಕೆ ಹೆಚ್ಚಿನ ಉಷ್ಣಾಂಶದ ವ್ಯತ್ಯಾಸ ಇದೆ ಅಂತ. ಅದೇ ದೂರ ಇದೆ ಅಂತ ಅಂದ್ರೆ ಗ್ರೇಡಿಯಂಟ್ ಒಂದು ಸ್ಟೀಪ್ ಆಗಿಲ್ಲ ಅಂತ. ಸೊ ದಿಸ್ ಈಸ್ ಸ್ಟೀಪ್ ಗ್ರೇಡಿಯಂಟ್. ಗ್ರೇಡಿಯಂಟ್ ಅಂದ್ರೆ ಇಳಿಜಾರು ಅಂತ. ಟೆಂಪರೇಚರ್ ಗ್ರೇಡಿಯಂಟ್ ಸ್ಟೀಪ್ ಆಗಿದೆ ಅಂತಂದ್ರೆ ಈ ಪ್ರದೇಶದಿಂದ ಇದು ಎ ಪ್ರದೇಶ ಅನ್ಕೊಳ್ಳೋಣ, ಇದು ಬಿ ಪ್ರದೇಶ. ಎ ಮತ್ತು ಬಿ ಪ್ರದೇಶದ ನಡುವೆ ಉಷ್ಣಾಂಶ ತುಂಬಾ ವ್ಯತ್ಯಾಸ ಇದೆ ಅಂತ. ಇಲ್ಲಿ 10 ಡಿಗ್ರಿ ಇದೆ, ಇಲ್ಲಿ 40 ಡಿಗ್ರಿ ಇದೆ. ಈ ಐಸೋಥರ್ಮ್ಸ್ ದೂರ ಇದ್ದಾಗ ಏನಾಗ್ತದೆ, ಟೆಂಪರೇಚರ್ ಗ್ರೇಡಿಯಂಟ್ ವಿಲ್ ಬಿ ಶಾಲೋವರ್ or less gradient. Okay. That means the temperature difference between the two area will be not that much. ಇದೊಂದು ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೋಬೇಕು. ಸೊ ಇದಾದ್ಮೇಲೆ ನಾವು ಪ್ರಪಂಚದ ನಕ್ಷೆಯ ಮೇಲೆ ನಾವು ಈ ಐಸೋಥರ್ಮ್ಸ್ ಅನ್ನ ಎಳಿಬೇಕಾದ್ರೆ, ಪ್ರಪಂಚದ ನಕ್ಷೆಯ ಮೇಲೆ ನಾವು ಅದನ್ನ ತೋರಿಸ್ಬೇಕಾದ್ರೆ ಅದನ್ನ ಅಡ್ಜಸ್ಟ್ ಮಾಡ್ತೀವಿ. These are corrected values. Corrected values ಅಂತಂದ್ರೆ ಏನು? These are adjusted values. ಅಂದ್ರೆ if this is a point on surface having around 2000 meter altitude, place A, ಯಾವುದೋ ಒಂದು ಪ್ಲೇಸ್, ಅದು ಇಲ್ಲಿ ಸಮುದ್ರ ಮಟ್ಟದಿಂದ 2000 ಮೀಟರ್ ಎತ್ತರದಲ್ಲಿದೆ. ಈಗ ಅದರ ಟೆಂಪರೇಚರ್ 22 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇದನ್ನ ನಾವು ನಕ್ಷೆಯ ಮೇಲೆ ತೋರಿಸ್ಬೇಕು ಅಂತಂದಾಗ ಇಲ್ಲಿ ಈ ಆಲ್ಟಿಟ್ಯೂಡ್ಗೆ ತಕ್ಕಂತೆ ಇರುವಂತಹ ಉಷ್ಣಾಂಶವನ್ನ ಕರೆಕ್ಟ್ ಮಾಡ್ತೀವಿ. ಅಂದ್ರೆ ಸಮುದ್ರ ಮಟ್ಟಕ್ಕೆ ತರ್ತೀವಿ, ಸಮುದ್ರ ಮಟ್ಟ. ಸೊ
if the A place having the height of 2000 meter above mean sea level, presently it has a temperature of 22 degrees Celsius. So in order to show this on the map, we have to bring this to the mean sea level temperature. Okay, this is known as corrected values. ಇದನ್ನ ಕರೆಕ್ಟೆಡ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಇಲ್ಲಿರೋ ಈ ಹೈಟ್ ಇರುವಂತಹ ಉಷ್ಣಾಂಶವನ್ನೇ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ. ಸಮುದ್ರ ಮಟ್ಟದಲ್ಲಿ ಎಷ್ಟು ಉಷ್ಣಾಂಶ ಇದೆ ಅನ್ನೋದ್ರ ಆಧಾರದ ಮೇಲೆ ನಾವು ಎಂಟ್ರಿ ಮಾಡಬೇಕು. ಸೊ 2000 ಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ನಂತೆ ಉಷ್ಣಾಂಶ ಕಡಿಮೆ ಆಗ್ತದೆ ಅಂತ ಹೇಳಿದೀನಿ ಅಲ್ವಾ? ಉಷ್ಣಾಂಶ ಕಡಿಮೆ ಆಗ್ತದೆ. ಮೇಲಕ್ಕೆ ಹೋದಂತ ಉಷ್ಣಾಂಶ ಕಡಿಮೆ ಆಗೋದನ್ನ ಏನು ಅಂತ ಹೇಳಿದ್ದೀನಿ ನಾನು ಈಗಾಗಲೇ 4-5 ಸಾರಿ ಹೇಳಿದ್ದೀನಿ ನಿಮಗೆ. ಓಕೆ, for every 1000 meter there is a decrease of 6.5 degrees Celsius temperature. What is this known as? Normal lapse rate. ಅಂದ್ರೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಂತ ಕನ್ನಡದಲ್ಲಿ. ಉಷ್ಣಾಂಶದ ಸಾಮಾನ್ಯ ಇಳಿಕೆ. ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಇಷ್ಟು ಅಲ್ವಾ? 2000 ಮೀಟರ್ ಹೈಟ್ ಇದೆ ಅಂತಂದ್ರೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಆಧಾರದ ಮೇಲೆ ಇದನ್ನ ಸಮುದ್ರ ಮಟ್ಟಕ್ಕೆ ಎಷ್ಟಿದೆ, ಇದು 2000 ಮೀಟರ್ಗೆ 22 ಡಿಗ್ರಿ ಸೆಲ್ಸಿಯಸ್. 0 ಮೀಟರ್ಗೆ ಎಷ್ಟು? 0 ಮೀಟರ್ಗೆ ಏನ್ ಮಾಡ್ಬೇಕು ನಾವು? 6.5 ಪ್ಲಸ್ 6.5 ಎಷ್ಟಾಯ್ತು? 13 ಡಿಗ್ರಿ ಸೆಲ್ಸಿಯಸ್ ಅಲ್ವಾ? ಸೊ 13 ಡಿಗ್ರಿ ಸೆಲ್ಸಿಯಸ್ ಇದು 1000 ಮೀಟರ್ಗೆ 2000 ಮೀಟರ್ಗೆ 2000 ಮೀಟರ್ಗೆ 13 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದೆ ಇಲ್ಲಿಂದ ಸಮುದ್ರ ಮಟ್ಟದಲ್ಲಿ. ಹಾಗಾಗಿ 2000 ಮೀಟರ್ ಎತ್ತರದಲ್ಲಿ 22 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದ್ರೆ ಸಮುದ್ರ ಮಟ್ಟದಲ್ಲಿ ಎಷ್ಟಿರ್ತದೆ? ಸರ್ sea level 22 minus 13 9 degrees sir. 9 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಈ ಎ ಪ್ಲೇಸ್ ಎ ಅದ್ರ ಉಷ್ಣಾಂಶವನ್ನ ನಾವು ನಕ್ಷೆಯಲ್ಲಿ ತೋರಿಸ್ಬೇಕಾದ್ರೆ 22 ಡಿಗ್ರಿ ತೋರಿಸಲ್ಲ, 9 ಡಿಗ್ರಿ ಸೆಲ್ಸಿಯಸ್ ನ ತೋರಿಸ್ತೀವಿ. ಓಕೆ, ಅದು ವಿ ಆರ್ ಕರೆಕ್ಟಿಂಗ್ ದ ವ್ಯಾಲ್ಯೂಸ್. ಈ ರೀತಿ ನಾವು ಮೀನ್ ಸಿ ಲೆವೆಲ್ ಟೆಂಪರೇಚರ್ ತೋರಿಸ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತಂದ್ರೆ ಮೌಂಟೇನಿಯಸ್ ಏರಿಯಾ ಇರ್ತದಲ್ಲ, ತುಂಬ ಬೆಟ್ಟ ಗುಡ್ಡ ಪ್ರದೇಶಗಳು ಇರ್ತಾವಲ್ಲ, ಅಲ್ಲಿ ಉಷ್ಣಾಂಶವನ್ನ ಈ ಐಸೋಥರ್ಮ್ಸ್ ಮುಖಾಂತರ ತೋರಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಆಗ್ತದೆ. ಅದಕ್ಕೋಸ್ಕರ ಕರೆಕ್ಟೆಡ್ ವ್ಯಾಲ್ಯೂಸ್ ಅಂದ್ರೆ ಅದನ್ನ ಮೀನ್ ಸಿ ಲೆವೆಲ್ಗೆ ತಂದು ಅದನ್ನ ನಕ್ಷೆ ಮೇಲೆ ತೋರಿಸ್ಲಿಕ್ಕೆ. ಓಕೆ, ಸೊ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಫಸ್ಟ್ ಉಷ್ಣಾಂಶದ ಸಮತಲ ಹಂಚಿಕೆ. ಸೊ ನಮ್ಗೆಲ್ಲ ಗೊತ್ತಿದೆ ಉಷ್ಣಾಂಶನ ನಿರ್ಧರಿಸುವಂತಹ ಪ್ರಮುಖವಾದ ಅಂಶ ಅಂತಂದ್ರೆ ಮೊದಲ ಅಂಶ ಯಾವುದು? ಲ್ಯಾಟಿಟ್ಯೂಡ್ಸ್. The main factor which determines the distribution of temperature is latitude. According to latitudes, the insolation of temperature varies. Which latitudes gets the highest amount of insolation? low sir. Low latitudes. ಸಮಭಾಜಕ ವೃತ್ತದ ಹತ್ತಿರದಲ್ಲಿರುವಂತಹ ಅಕ್ಷಾಂಶಗಳು ಅತಿ ಹೆಚ್ಚು ಪ್ರಮಾಣದ ಉಷ್ಣಾಂಶವನ್ನು ಪಡೆಯುತ್ತದೆ. Whereas in the higher latitudes, that is the polar regions, get the least amount of insolation. The main factor which determines the horizontal distribution of temperature is latitude. So accordingly, the temperature decreases from the equator. Equator ಇಂದ ಅಂದ್ರೆ ಸಮಭಾಜಕ ವೃತ್ತದಿಂದ ನಾವು ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶ ಏನಾಗ್ತದೆ? ಕಡಿಮೆ ಆಗ್ತದೆ. ಸೊ ಬರೀ ಇದೊಂದೇ ಫ್ಯಾಕ್ಟರ್ ಆಗಿದ್ರೆ, ಇದೊಂದೇ ಲಕ್ಷಣ, ಈ ಸಮತಲ ಹಂಚಿಕೆಯನ್ನು ನಿರ್ಧರಿಸುವಂತಹ ಅಂಶ ಇದೊಂದೇ ಆಗಿದ್ರೆ, ಇದು ಪ್ರಪಂಚ ಎಲ್ಲಾ ಏನು ಐಸೋಥರ್ಮ್ಗಳು ಸಹ ಅಕ್ಷಾಂಶಗಳಿಗೆ ಸಮತಲವಾಗಿ ಇದ್ಬಿಡ್ತಿದೆ. ಸೊ ಹಿಂಗೆ ಹೇಳಿದ್ರೆ ಆಗಿರ್ತಿತ್ತು ನಮ್ಮ ಕೆಲಸ. ಇದು 10 ಡಿಗ್ರಿ ಇಲ್ಲ, ಇದು 30 ಡಿಗ್ರಿ, ಇದು 20 ಡಿಗ್ರಿ, ಇದು 30 ಡಿಗ್ರಿ. ನೀವು ಸೆಲ್ಸಿಯಸ್ ಡಿಗ್ರಿ ಎಲ್ಲ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಳ್ಬೋದು. So these are the isotherms. If the latitude is the only factor which affects the horizontal distribution of temperature, the distribution of isotherms will be horizontal to
ದಿ ಲ್ಯಾಟಿಟ್ಯೂಡ್ಸ್ ಥ್ರೂಔಟ್ ದ ಅರ್ತ್. ಪ್ರಪಂಚದಾದ್ಯಂತ ಈ ಐಸೋಥರ್ಮ್ಗಳು ಅಕ್ಷಾಂಶಗಳಿಗೆ ಸಮಾನಾಂತರವಾಗಿ ಹಬ್ಬಿಡ್ತಿದ್ವು. ಯಾವುದೇ ರೀತಿಯ ಟೆನ್ಷನ್ ಇರ್ತಾ ಇರಲಿಲ್ಲ, ನಮಗೂ ಓದೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆದ್ರೆ ದೇರ್ ಆರ್ ಅದರ್ ಫ್ಯಾಕ್ಟರ್ ಆಲ್ಸೋ ವಿಚ್ ಅಫೆಕ್ಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಐಸೋಥರ್ಮ್ಸ್ ಆನ್ ದ ಸರ್ಫೇಸ್. ದಟ್ ಈಸ್ ವೈ ದ ಐಸೋಥರ್ಮ್ಸ್ ಲೈನ್ಸ್ ಆನ್ ದ ಮ್ಯಾಪ್ ಆರ್ ವೆರಿ ಇರ್ರೆಗ್ಯುಲರ್, ನಾಟ್ as horizontal as this idealized situation. ಈ ರೀತಿ ಇಲ್ಲ. ಏನು ಭೂಮಿಯ ಮೇಲೆ ಈ ಸಮೋಷ್ಣ ರೇಖೆಯ ಹಂಚಿಕೆ ತುಂಬಾ ನೇರವಾಗಿಲ್ಲ, ಅಲ್ಲಲ್ಲಿ ತುಂಬಾ ವಕ್ರವಾಗಿ ಇದಾವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಉಷ್ಣಾಂಶದ ಸಮತಲ ಹಂಚಿಕೆ ಮೇಲೆ ಬರೀ ಅಕ್ಷಾಂಶಗಳಷ್ಟೇ ಅಲ್ಲ, ಇನ್ನು ಹಲವಾರು ಅಂಶಗಳು ಅದರ ಮೇಲೆ ಪ್ರಭಾವವನ್ನ ಬೀರ್ತವೆ. ಯಾವಪ್ಪ ಅಂತಂದ್ರೆ ದ ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ವಾಟರ್. ಭೂಮಿ ಮತ್ತು ಜಲಭಾಗಗಳ ಅಸಮವಾದ ಬಿಸಿಯಾಗುವಿಕೆ. ಭೂಭಾಗ ಬೇಗನೆ ಬಿಸಿಯಾಗ್ತದೆ, ಬೇಗನೆ ತಂಪಾಗ್ತದೆ. ಜಲಭಾಗ ನಿಧಾನವಾಗಿ ತಂಪಾಗ್ತದೆ, ನಿಧಾನವಾಗಿ ಬಿಸಿಯಾಗ್ತದೆ ಅಂತ ಹೇಳಿದ್ದಾರೆ. So this also affects the distribution of temperature. And the ocean currents. Ocean currents also affects the distribution of these isotherms on the maps. Because there are two types of ocean currents, warm current and warm and cold currents. And mountain barriers. Wherever the mountain barriers are there, the distribution of isotherms will vary. And relief, topographic relief. Relief also affects the distribution of this. These 5 factors influence the distribution of temperature. Pattern of isotherms on the global map. Okay, on the world map, the isotherms generally trends from east to west. ಸಾಮಾನ್ಯವಾಗಿ ಪ್ರಪಂಚದ ನಕ್ಷೆಯ ಮೇಲೆ ಈ ಐಸೋಥರ್ಮ್ ಅಂತ ಏನ್ ಕರಿತೀವಿ, ಸಮೋಷ್ಣ ರೇಖೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹಬ್ಬಿದ್ದಾವೆ. ಆದ್ರೆ ಅಲ್ಲಲ್ಲಿ ಅಂತಂದ್ರೆ ಎಲ್ಲಿ ಈ ಜಲಭಾಗ ಮತ್ತು ಭೂಭಾಗ ಇಲ್ಲಿ ಸಂಧಿಸ್ತಾವಲ್ಲ, ಅಲ್ಲೊಂದ್ ಸ್ವಲ್ಪ ಈ ರೀತಿ ಮೇಲಕ್ಕೆ ಕೆಳಕ್ಕೆ ಚಲಿಸ್ತವೆ. ಎಲ್ಲಿ ಪರ್ವತಗಳಿದ್ದಾವೆ ಅಲ್ಲೊಂದ್ ಸ್ವಲ್ಪ ವಕ್ರವಾಗ್ತವೆ. ಓಕೆ, ಏನು ಓಷನ್ ಕರೆಂಟ್ಸ್ ಎಲ್ಲಿದ್ದಾವೆ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ. ಸಾಮಾನ್ಯವಾಗಿ ಪೂರ್ವ ಪಶ್ಚಿಮವಾಗಿ ಹಬ್ಬಿದ್ರು ಸಹ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ಈಸ್ east-west orientation will vary. Okay, so this is about the introduction of horizontal distribution of temperature. Next we'll be seeing the salient features, ಸಾಮಾನ್ಯ ಲಕ್ಷಣಗಳು. ಯಾವ್ದು? horizontal distribution. ನಾವು ಉಷ್ಣಾಂಶದ ಸಮತಲ ಹಂಚಿಕೆಯ ಸಾಮಾನ್ಯ ಲಕ್ಷಣಗಳು. ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಎಲ್ಲಿದೆ ಅಂತಂದ್ರೆ, ಮೊದಲನೇ ಲಕ್ಷಣ, ದ ಹೈಯೆಸ್ಟ್ ಟೆಂಪರೇಚರ್ಸ್ ಆರ್ ಫೌಂಡ್ ಇನ್ ದ ಟ್ರಾಪಿಕ್ಸ್ ಅಂಡ್ ಸಬ್ ಟ್ರಾಪಿಕ್ಸ್ ವಿಚ್ ರಿಸೀವ್ಸ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ಇನ್ಸುಲೇಷನ್. ಅತಿ ಹೆಚ್ಚು ಉಷ್ಣಾಂಶ ಎಲ್ಲಿದಾವ ಅಂತಂದ್ರೆ ಸಮಭಾಜಕ ವೃತ್ತ ಮತ್ತು ಈ ಸಂಕ್ರಾಂತಿ ವೃತ್ತಗಳ ನಡುವೆ ಇದೆ. ಯಾಕಂತಂದ್ರೆ ಆ ಪ್ರದೇಶದಲ್ಲಿ ನಾವು ಅಧಿಕವಾದಂತ whereas the lowest average temperatures are recorded at the polar regions. This is the lowest. So tropics ಅಂತಂದ್ರೆ ಗೊತ್ತಾಗ್ತದಲ್ಲ, tropics ಅನ್ನೋ ಪದ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಈ ಸುತ್ತಮುತ್ತ ಇರೋ ಪ್ರದೇಶನ ನಾವು ಟ್ರಾಪಿಕ್ಸ್ ಅಂತ ಕರಿತೀವಿ. ಈಕ್ವೇಟೋರಿಯಲ್ ರೀಜನ್ ಅಂತಂದ್ರೆ ಸಮಭಾಜಕ ವೃತ್ತ ಸುತ್ತಮುತ್ತ ಇರುವಂತ ಪ್ರದೇಶ. The next salient feature is the isotherms within much of the tropics are very widely spaced. So in the tropics these are widely spaced. ತುಂಬಾ ದೂರಕ್ಕೆ ಹಬ್ಬಿದ್ದಾವೆ. ಯಾವ ಐಸೋಥರ್ಮ್ಗಳು, ಸಮೋಷ್ಣ ರೇಖೆಗಳು ತುಂಬಾ ದೂರಕ್ಕೆ ಹಬ್ಬಿದ್ದಾವೆ. ಯಾಕಪ್ಪ ಅಂತಂದ್ರೆ
north-south temperature gradients in the lower latitudes are rather insignificant. ಅಷ್ಟೊಂದು ವ್ಯತ್ಯಾಸ ಇಲ್ಲೇ ಇಲ್ಲ, ಅದಕ್ಕೋಸ್ಕರನೇ ಅವು ದೂರ ಇದಾವೆ ಇಲ್ಲಿ ಸಮಭಾಜಕ ಉತ್ತರ ಪ್ರದೇಶದಲ್ಲಿ. Next salient feature is, as I told earlier, the isotherms generally trends towards east-west direction ಅಲ್ಲಿ ನಾವು ನೋಡ್ತೀವಿ. ಅದರದ್ದು isotherms trend, general trend. ಆದ್ರೆ more irregular in the northern hemisphere. Northern hemisphere ಅಲ್ಲಿ irregular ಆಗುತ್ತವೆ. Whereas in the southern hemisphere these are very regular. Regular ಆಗಿರ್ತವೆ. Irregular ಅಂತಂದ್ರೆ ಹಿಂಗೆ trend of this distribution of isotherms we see. The northern hemisphere they are very irregular. The southern hemisphere they are very regular. They are nicely spaced. They are more or less straight lines. By this, ಉತ್ತರಾರ್ಧಗೋಳದಲ್ಲಿ ಈ ಸಮೋಷ್ಣ ರೇಖೆಗಳು ತುಂಬಾ ಅಸ್ತವ್ಯಸ್ತವಾಗಿ ಹಂಚಿಕೆಯಾಗಿದ್ದಾವೆ. ಆದರೆ ದಕ್ಷಿಣಾರ್ಧಗೋಳದಲ್ಲಿ ಇವು ತುಂಬಾ ನೀಟಾಗಿ ತುಂಬಾ ಶಿಸ್ತಿನಿಂದ ಹಬ್ಬಿದಾವೆ, ನೇರವಾಗಿ ಹಬ್ಬಿದಾವೆ. ಅಷ್ಟೊಂದು ಅಸ್ತವ್ಯಸ್ತ ಇಲ್ಲ. ಯಾಕಪ್ಪ ಅಂತಂದ್ರೆ ನಾವು ಪ್ರಪಂಚದ ನಕ್ಷೆಯನ್ನು ನೋಡಿದ್ರೆ ಉತ್ತರಾರ್ಧಗೋಳ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಭೂಭಾಗ ಇದೆ. ಓಕೆನಾ? ದಕ್ಷಿಣಾರ್ಧಗೋಳದಲ್ಲಿ ಇದು ಜಲಭಾಗ ಹೆಚ್ಚಾಗಿದೆ. Around 80% of the southern hemisphere is covered with water. Only 20% of the land is there in the southern hemisphere. ದಕ್ಷಿಣಾರ್ಧಗೋಳದಲ್ಲಿ, ದಕ್ಷಿಣಾರ್ಧಗೋಳ ಅಂತ ಆಂಧ್ರ ಗೊತ್ತಾಗ್ತದ? ಸೊ ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕಿರುವಂತಹ ಭಾಗ ದಕ್ಷಿಣಾರ್ಧಗೋಳ. ದಕ್ಷಿಣಾರ್ಧಗೋಳದಲ್ಲಿ ನೀವು ಪ್ರಪಂಚದ ನಕ್ಷೆಯನ್ನು ನೋಡ್ತಾ ಗೊತ್ತಾಗ್ತದೆ. ಅಧಿಕ ಭಾಗ ನೀರಿದೆ, ಕಡಿಮೆ ಭಾಗ ಭೂಭಾಗ ಇದೆ. ಸುಮಾರು 80% ಭಾಗ ಜಲಭಾಗ ಇದೆ. ಮತ್ತು ದಕ್ಷಿಣಾರ್ಧಗೋಳದ ವಿಸ್ತೀರ್ಣದಲ್ಲಿ 20% ಭಾಗ ಭೂಭಾಗ ಆಗಿದೆ. ಇದು ಕಾರಣ. ಎಲ್ಲಿ ಭೂಭಾಗ ಇರ್ತದೋ ಅಲ್ಲಿ ಈ ನಾವು ಡಿಫ್ರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ವಾಟರ್ ಅಲ್ಲಿ ನೋಡಿದ್ದೆ. ಭೂಭಾಗ ಏನ್ ಮಾಡ್ತದೆ, ಬೇಗನೆ ಬಿಸಿ ಆಗ್ತದೆ, ಬೇಗನೆ ತಂಪಾಗ್ತದೆ. ಹಾಗಾಗಿ ಟೆಂಪರೇಚರ್ ರೇಂಜ್ ಜಾಸ್ತಿ. ದಟ್ ಈಸ್ ವೈ wherever the land is there, the distribution of isotherms are very irregular. Whereas over the water surfaces, they are more even because there is very little change in temperature over the water surface. ಎಲ್ಲೆಲ್ಲಿ ಭೂಭಾಗಗಳಿರ್ತಾವ ಅಲ್ಲಿ ಈ ಉಷ್ಣಾಂಶದ ವ್ಯತ್ಯಾಸ ಹೆಚ್ಚಾಗಿರೋದ್ರಿಂದ ಸಮೋಷ್ಣ ರೇಖೆಗಳು ತುಂಬಾ ಅಸ್ತವ್ಯಸ್ತವಾಗಿ ಹಬ್ಬುತ್ತವೆ. ಅದೇ ಜಲಭಾಗದ ಮೇಲೆ ನೋಡಿದಾಗ ಅಲ್ಲಿ ಉಷ್ಣಾಂಶ ವ್ಯತ್ಯಾಸ ತುಂಬಾ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಹಬ್ಬಿರ್ತವೆ. This is the third salient feature. So the fourth one is, while passing from the continents to ocean, they get distorted at their margin. ಇದು ಭೂಮಿ ಅಂತ ಇಟ್ಕೊಳ್ಳೋಣ, ಇದು ನೀರು. ಓಕೆ, ಭೂಭಾಗದಿಂದ ಜಲಭಾಗ ಕಡೆ ಬರ್ಬೇಕಾದ್ರೆ ಈ ಸಮೋಷ್ಣ ರೇಖೆಗಳು ಡಿಸ್ಟಾರ್ಟ್ ಆಗ್ತವೆ, ತಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ತವೆ. ಈ ಐಸೋಥರ್ಮ್ ಸಮೋಷ್ಣ ರೇಖೆಗಳು ಏನಾಗ್ತವೆ, ಭೂಭಾಗದಿಂದ ಜಲಭಾಗದ ಕಡೆಗೆ ಬರ್ಬೇಕಾದ್ರೆ ಏನಾಗ್ತವೆ, ತಮ್ಮ ದಿಕ್ಕನ್ನ ಬದಲಾಯಿಸ್ತವೆ. ಓಕೆ, the magnitude of deviation in the east-west trends of isotherms is larger in northern hemisphere. So ಇದು ಏನಿದೆಯಲ್ಲ, the distortion of east-west trend, ಪೂರ್ವ ಪಶ್ಚಿಮವಾಗಿ ಹಬ್ಬಿರುವಂತಹ ರೀತಿ ಉತ್ತರಾರ್ಧಗೋಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ. ಓಕೆ, in the eastern part of North Atlantic, because of the presence of Gulf Stream and North Atlantic Drift, the
ಆಡ್ ಡಿವಿಯೇಷನ್ ಟುವರ್ಡ್ಸ್ ದ ನಾರ್ತ್. ಆ ಪ್ರವಾಹದ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಉಷ್ಣಾಂಶ ಸ್ವಲ್ಪ ಬಿಸಿಯಾಗಿರ್ತದೆ ಅಂತ ಹೇಳಿದೆ. ಸೊ ಇದರ ಎಫೆಕ್ಟ್ ಅನ್ನ ನಾವು ಐಸೋಥರ್ಮ್ಗಳ ಹಂಚಿಕೆಯಲ್ಲಿ ನೋಡಬಹುದು. ಇದು ಅಟ್ಲಾಂಟಿಕ್ ಸಾಗರ ಅಂತ ಆದ್ರೆ ಇಲ್ಲಿ ಐಸೋಥರ್ಮ್ಸ್ ಹಿಂಗ್ ಹೋಗವು, ಸ್ವಲ್ಪ ಹಿಂಗ್ ಹೋಗಿದೆ. ಯಾಕಪ್ಪ ಅಂತಂದ್ರೆ ಉಷ್ಣಾಂಶ ಈ ಗಲ್ಫ್ ಸ್ಟ್ರೀಮ್ ಇಂದ ಈ ಐಸೋಥರ್ಮ್ಸ್ ನಮ್ಮ ಹಾರಿಜಾಂಟಲ್ ಬದಲು ಮೇಲಕ್ಕೆ ಹೋಗಿರೋದನ್ನ ನಾವು ನೋಡಬಹುದು. ಅದು ಅದೇ ರೀತಿ ಇದು ಉತ್ತರ ಅಟ್ಲಾಂಟಿಕ್, ನಾರ್ತ್ ಅಟ್ಲಾಂಟಿಕ್ ಅಲ್ಲಿ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ ಅವೆರಡು ಇಂದ ಇದಾಗ್ತದೆ. ಅದೇ ಪೆಸಿಫಿಕ್ ಸಾಗರಕ್ಕೆ ಬಂದ್ರು ಸಹ ಇದೇ ರೀತಿ ನಾವು ಪೆಸಿಫಿಕ್ ಸಾಗರ ಅಂತಂದ್ರೆ ಇಲ್ಲಿ ಕುರೋಶಿವೋ ಅನ್ನೋ ವಾರ್ಮ್ ಕರೆಂಟ್ ಇದೆ. ಅದು ಸಹ ಒಂದು ಉಷ್ಣ ಪ್ರವಾಹ. ಜಪಾನ್ ಇದೆಯಲ್ಲ ಅದರ ತೀರದಲ್ಲಿ ಹರಿತದೆ. ಈ ಪ್ರವಾಹದಿಂದಲೂ ಸಹ ಈ ಜನರಲ್ ಟ್ರೆಂಡ್ ಆಫ್ ಈಸ್ಟ್ ವೆಸ್ಟ್ ಇದು ಆಡ್ ಡಿವಿಯೇಷನ್ ಮೇಲಕ್ಕೆ. The sixth salient feature is wherever there are cold ocean currents, isotherms bend towards equator. ಎಲ್ಲೆಲ್ಲಿ ಶೀತ ಪ್ರವಾಹಗಳು ಹರಿತವೆ ಅಲ್ಲಿ ಐಸೋಥರ್ಮ್ ಇದೆಯಲ್ಲ ಈಕ್ವೇಟರ್, ಸಾಮಾನ್ಯವಾಗಿ ಈ ಕಡೆಯಿಂದ ಈ ಕಡೆ ಹಿಂಗೆ ಸಾಗರ ಪ್ರವಾಹಗಳು ಈ ರೀತಿ ಹರಿತವೆ. ಇದು ಏನಿದು ಖಂಡ, ಇದು ಖಂಡ. ಈ ಖಂಡದ ಪಶ್ಚಿಮ ತೀರದಲ್ಲಿ ಹರಿತವೆ ಯಾವ್ಯಾವ ಕೋಲ್ಡ್ ಕರೆಂಟ್ಸ್. ಸೊ ಹಿಂಗ್ ಹರಿಬೇಕಾದ್ರೆ ಇಲ್ಲಿ ಇದ್ರ ಮೇಲೆ ನಾವು ಐಸೋಥರ್ಮ್ಸ್ ಎಳೆದ್ರೆ ಅದು ದೇ ವಿಲ್ ಬೆಂಡ್ ಟುವರ್ಡ್ಸ್ ಈಕ್ವೇಟರ್. ಇಲ್ಲಿ ಉತ್ತರದ ಗೋಳದಲ್ಲಿ ಹಿಂಗಿದ್ರೆ ಈ ಓಷನ್ ಕರೆಂಟ್ಸ್ ಕಡೆ, ಇದು ಈಕ್ವೇಟರ್ ಕಡೆ ಬಾಗಿರುವುದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಇದು 30 ಡಿಗ್ರಿ ಸೆಲ್ಸಿಯಸ್ ಅಲ್ವಾ, ಇದು 30 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಈ ಐಸೋಥರ್ಮ್ ನ ವ್ಯಾಲ್ಯೂ 30 ಡಿಗ್ರಿ ಸೆಲ್ಸಿಯಸ್. ಇದು ಎಲ್ಲೆಲ್ಲ ಆದೋಗ್ತದೋ ಅಲ್ಲೆಲ್ಲ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಅಂತ ಅರ್ಥ. ಸೊ ಇದಕ್ ಮೇಲೆ 20 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅರ್ಥ. ಇದು 30 ಡಿಗ್ರಿ ಆದ್ರೆ ಮೇಲೆ ಇರೋದು 20 ಡಿಗ್ರಿ, ಅದಕ್ಕಿಂತ ಕಡಿಮೆ ಇರಬೇಕು. ಯಾಕೆ ನಮ್ಮ ಜನರಲ್ ಈಸ್ಟ್ ವೆಸ್ಟ್ ಟ್ರೆಂಡ್ ಏನಿರ್ತದೆ, ಇಲ್ಲಿ ಪೋಲ್ ಅಂತಂದ್ರೆ ಧ್ರುವ ಅಂತಂದ್ರೆ ಧ್ರುವಗಳ ಕಡೆಗೆ ಹೋದಂತೆ 20, 10 ಡಿಗ್ರಿ 0 ಡಿಗ್ರಿ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಇದು 20. ಸೊ ಇದು ಕೋಲ್ಡ್ ಕರೆಂಟ್ ಅಂದ್ರೆ ಶೀತ ಪ್ರವಾಹ. ಸೊ ಇಲ್ಲಿವರೆಗೂ ನಾವು 20 ಡಿಗ್ರಿನೇ ಇರೋದನ್ನ ನೋಡ್ತೀವಿ. ಇಲ್ಲಿ ಏನ್ 20 ಡಿಗ್ರಿ ಇದೆ ಅದೇ 20 ಡಿಗ್ರಿ. ಇದು 30 ಡಿಗ್ರಿ. ಹಾಗಾಗಿ 30 ಡಿಗ್ರಿಯ ಸಮೋಷ್ಣ ರೇಖೆ ಸಾಮಾಜಿಕ ವೃತ್ತದ ಕಡೆಗೆ ಹೋಗ್ತದೆ. ದಿಸ್ ಇಸ್ ವೈ ದೇರ್ ಇಸ್ ಎ ಡಿವಿಯೇಷನ್ ಆಫ್ ಐಸೋಥರ್ಮ್ಸ್ ಇನ್ ದ ಟ್ರೆಂಡ್, ಜನರಲ್ ಟ್ರೆಂಡ್ ಇಂದ ಡಿವಿಯೇಟ್ ಆಗುತ್ತೆ. ಸೊ ನಾವು ಕೋಲ್ಡ್ ಕರೆಂಟ್ಸ್ ಅಂತ ಬಂದಾಗ ದೇರ್ ಆರ್ various cold currents like Labrador in North Atlantic, Humboldt in South Pacific, California cold current in North Pacific, and Benguela current in South Atlantic. So cold currents. So ಇವೆಲ್ಲಲ್ಲಿ ಇರ್ತಾವ ಅಲ್ಲೆಲ್ಲ ಐಸೋಥರ್ಮ್ಗಳು ಸಾಮಾಜಿಕ ವೃತ್ತದ ಕಡೆಗೆ ಬೆಂಡ್ ಆಗ್ತವೆ. The seventh salient feature of distribution, horizontal distribution of temperature is the coldest temperature in winter and highest temperature in summer are found over the continents. So winter ಅಲ್ಲಿ coldest place, summer ಅಲ್ಲಿ the hottest place are found over the continents, not on the oceans. ಚಳಿಗಾಲದಲ್ಲಿ ಅತ್ಯಂತ ಶೀತ ಪ್ರದೇಶ ಮತ್ತು ಬೇಸಿಗೆ ಕಾಲದಲ್ಲಿ ಅತ್ಯಂತ ಹೀಟ್ ಆಗಿರುವಂತಹ ಪ್ರದೇಶ, ಅತ್ಯಂತ ಉಷ್ಣಾಂಶವನ್ನು ಹೊಂದಿರುವಂತಹ ಪ್ರದೇಶ ಎಲ್ಲಿದೆ ಅಂತಂದ್ರೆ ಬಿಸಿಯಾದ ಪ್ರದೇಶ ಎಲ್ಲಿರ್ತವೆ ಅಂತಂದ್ರೆ ಸಾಮಾನ್ಯವಾಗಿ
ಭೂಭಾಗಗಳ ಮೇಲೆ ಅಂದ್ರೆ ಭೂಖಂಡಗಳ ಮೇಲೆ ಇರೋದು ನೋಡ್ತೀವಿ, ಸಾಗರಗಳ ಮೇಲೆ ಅಲ್ಲ. ಯಾಕೆ? ಬಿಕಾಸ್ ಆಫ್ ದಿ ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ಓಷನ್ಸ್ ಅಂತ ಹೇಳಿದ್ರು. ಭೂಭಾಗ ಬೇಗ ಹೀಟ್ ಆಗ್ತದೆ, ಬೇಗ ತಂಪಾಗ್ತದೆ. ಸಮ್ಮರ್ ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ಇರುವಿಕೆ, ಉಷ್ಣಾಂಶವನ್ನ ಇರುವಿಕೆ ಮಾಡೋದು ಯಾವ್ದಪ್ಪ ಅಂದ್ರೆ ಲ್ಯಾಂಡ್. ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ದ ವೆಸ್ಟರ್ನ್ ಕೋಸ್ಟಲ್ ರೀಜನ್ಸ್ ಆಫ್ ನಾರ್ತ್ ಅಮೆರಿಕಾ ಅಂಡ್ ನಾರ್ತ್ ಯುರೋಪ್ ಆರ್ ವಾರ್ಮರ್ ದೆನ್ ಸೆಂಟ್ರಲ್ ರೀಜನ್ಸ್. ದ ವೆಸ್ಟರ್ನ್ ಕೋಸ್ಟ್ ಆಫ್ USA and the western coastal areas of Europe. ಉತ್ತರ ಅಮೆರಿಕಾದ ಪಶ್ಚಿಮ ತೀರ ಮತ್ತು ಯುರೋಪಿನ ಪಶ್ಚಿಮ ತೀರ ಆರ್ ವಾರ್ಮರ್ ದೆನ್ ಸೆಂಟ್ರಲ್ ಪಾರ್ಟ್. ದೀಸ್ ಆರ್ ದ ವಾರ್ಮರ್ ಏರಿಯಾ. ಸೆಂಟ್ರಲ್ ಪಾರ್ಟ್ ಅಂದ್ರೆ ಮಧ್ಯದ ಭಾಗ ಇದೆಯಲ್ಲ, ಮಧ್ಯ ಉತ್ತರ ಅಮೆರಿಕ ಇರ್ಬೋದು ಅಥವಾ ಮಧ್ಯ ಯುರೋಪ್ ಇರ್ಬೋದು, ಅವುಗಳು ತೀರ ಪ್ರದೇಶಕ್ಕಿಂತ ಕಡಿಮೆ ಇರೋದು ನೋಡ್ತೀವಿ ಇಲ್ಲಿ. whereas in the tropical western coastal region of Africa, west coastal region of Africa, South America ಮತ್ತು Australia, they are colder than their middle part. ಇವು colder region. These are the colder regions in the middle part. Middle parts are warmer due to the continentality. ಕಾಂಟಿನೆಂಟಲ್ ಕ್ಲೈಮೇಟ್ ಅಂತಂದ್ರೆ ಸಮುದ್ರ ತೀರದಿಂದ ದೂರದಲ್ಲಿರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಸಮುದ್ರದ ಮಾರುತಗಳು ಬೀಸಲ್ಲ, ಹಾಗಾಗಿ ಅತಿಯಾದ ಉಷ್ಣಾಂಶ ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ನೋಡ್ತೀವಿ. ಟೆಂಪರೇಚರ್ ರೇಂಜ್ ವಿಲ್ ಬಿ ಲಾರ್ಜರ್ ಇನ್ ದ ಇಂಟೀರಿಯರ್ ಪಾರ್ಟ್ಸ್ ಆಫ್ ಕಾಂಟಿನೆಂಟ್. ಈ ಎಫೆಕ್ಟ್ ಇಂದ ತೀರದಲ್ಲಿ ಇಲ್ಲಿ ಟ್ರಾಪಿಕ್ಸ್ ಅಲ್ಲಿ ಪಶ್ಚಿಮ ತೀರ ಇದೆಯಲ್ಲ ಅದು ಕೋಲ್ಡ್ ಆಗಿರ್ತದೆ, ಆದ್ರೆ ಒಳಗಡೆ ತೀರ ವಾರ್ಮ್ ಆಗಿರ್ತದೆ. ಅದೇ ನಾವು ಮಿಡಲ್ ಲ್ಯಾಟಿಟ್ಯೂಡ್ಸ್ ಬಂದಾಗ ಪಶ್ಚಿಮ ತೀರ ಪ್ರದೇಶ ಕೋಲ್ಡ್ ಆಗಿರ್ತದೆ, ಇಂಟೀರಿಯರ್ ವಾರ್ಮ್ ಆಗಿರ್ತದೆ. ಇಲ್ಲಿ ಪಶ್ಚಿಮ ಯುರೋಪ್ ಮತ್ತು ಪಶ್ಚಿಮ ಅಮೆರಿಕದ ಇವಿಷ್ಟು ದೀಸ್ ಆರ್ ದ ಸೇಲಿಯಂಟ್ ಫೀಚರ್ಸ್ ಆಫ್. ನೆಕ್ಸ್ಟ್ ನಾವು ಸೀಸನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟೆಂಪರೇಚರ್ ನೋಡಬೇಕು. ಸೊ ಸೀಸನಲ್ ಡಿಸ್ಟ್ರಿಬ್ಯೂಷನ್ ನಾವು ಚಿತ್ರದ ಸಹಾಯದಿಂದ ನೋಡಬೇಕು. 2 ಸೀಸನ್ ಆಧಾರದ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ತೋರಿಸಬೇಕು. ಪ್ರಪಂಚದ ನಕ್ಷೆ ಮೇಲೆ ಯಾವ ರೀತಿ ಉಷ್ಣಾಂಶ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಉಷ್ಣಾಂಶ ಇದೆ ಅಂತ ನಾವು ತೋರಿಸ್ಬೇಕಾಗ್ತದೆ. ಆನ್ ದ ವರ್ಲ್ಡ್ ಮ್ಯಾಪ್ ಡ್ಯೂರಿಂಗ್ ದ both summer and winter season temperature during the July 1st to January and July. 2 ಮಂತ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ತೋರಿಸಬೇಕಾಗುತ್ತದೆ. ಜನವರಿ ತಿಂಗಳಲ್ಲಿ ಮತ್ತೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಉಷ್ಣಾಂಶ ಪ್ರಪಂಚದ ಮೇಲೆ ಹಂಚಿಕೆಯಾಗಿದೆ ಅನ್ನೋದನ್ನ ಈ 2 ನಕ್ಷೆಗಳ ಮುಖಾಂತರ ನಾವು ನೋಡ್ತೀವಿ. These are the isotherms showing the distribution of temperature on the globe in January and July months. Okay, first January ತಿಂಗಳಲ್ಲಿ ನೋಡೋಣ. ಸೊ ಇಲ್ಲಿ ನೋಡೋದೇನಂತಂದ್ರೆ ಜನವರಿ ತಿಂಗಳಲ್ಲಿ ಉತ್ತರಾರ್ಧಗೋಳದಲ್ಲಿ ಬೇಸಿಗೆನ ಚಳಿಗಾಲ. ಸರ್. ಉತ್ತರಾರ್ಧಗೋಳದಲ್ಲಿ ಚಳಿಗಾಲ, ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ. ಯಾಕಂತಂದ್ರೆ ಸೌತ್ ಪೋಲ್ is oriented towards the sun, whereas the north pole is away from the sun. This is winter, this is summer. ಸೊ ಇದಕ್ಕೆ ತಕ್ಕಂತೆ ನಾವು ಉಷ್ಣಾಂಶ ಇರೋದನ್ನ ನೋಡ್ತೀವಿ. ಇಲ್ಲೇನಿದು ಇದು -30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, ಇದು -20, -10, 0, 5 ಡಿಗ್ರಿ, 10 ಡಿಗ್ರಿ, 15 ಡಿಗ್ರಿ, 20 ಡಿಗ್ರಿ, 25 ಡಿಗ್ರಿ. ಸೊ ದೀಸ್ ಆರ್ ಆಲ್ ಕೋಲ್ಡ್ ಏರಿಯಾ. 0ಗಿಂತ ಕಡಿಮೆ ಇದೆ ಉಷ್ಣಾಂಶ. ಬ್ಲೂ ಅಲ್ಲಿ ಇರೋದೆಲ್ಲ ಕಡಿಮೆ ಉಷ್ಣಾಂಶವನ್ನು ತೋರಿಸುವಂತಹ ಪ್ರದೇಶ. ಹಾಗಾಗಿ ಟ್ರೆಂಡ್ ನೋಡಿ, ಟ್ರೆಂಡ್ ದಕ್ಷಿಣಾರ್ಧಗೋಳದಲ್ಲಿ ನಾನು ಆಗ್ಲೇ ಹೇಳಿದೆ ತುಂಬಾ
ಅಧಿಕವಾದಂತ ಜಲಭಾಗ ಇರೋದ್ರಿಂದ ಹೆಚ್ಚು ಕಡಿಮೆ ಸಮಾನಾಂತರವಾಗಿ ಹಬ್ಬಿದಾವೆ ಯಾವುವು ಈ ಐಸೋಥರ್ಮ್ಗಳು. ಸಮೋಷ್ಣ ರೇಖೆಗಳು ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮವಾಗಿ ಹಬ್ಬಿದಾವೆ. ಆದ್ರೆ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಗಿರೋದನ್ನು ನಾವು ನೋಡ್ತೀವಿ. ಈ ತರ ಬೇವಿ ಆಗಿದಾವೆ, ಅಲೆಯಾಕಾರದಲ್ಲಿ ನೋಡ್ತೀವಿ. ಇಲ್ಲಿ ಉತ್ತರಾರ್ಧಗೋಳದಲ್ಲಿ ಯಾಕೆ ಭೂಮಿ ಇದಾವೆ. ಸೊ ಭೂಮಿ ಇರೋ ಕಡೆ ಎಲ್ಲ, ಜಲಭಾಗ ಇರೋ ಕಡೆ ಎಲ್ಲ ನಾವು ಮೇಲಕ್ಕೆ ಹೋಗಿ ಇನ್ನು ಧ್ರುವಗಳ ಕಡೆಗೆ ಇದು ಹೋಗಿರೋದನ್ನ ನಾವು ನೋಡ್ತೀವಿ. ಟ್ರೆಂಡ್ ನೋಡಿ, ಟ್ರೆಂಡ್ ಈ ರೀತಿ ಇದೆ. ಸೊ ಉತ್ತರಾರ್ಧಗೋಳದಲ್ಲಿ ದೇ ಆರ್ ಇರ್ರೆಗ್ಯುಲರ್ ಅಂಡ್ ಕ್ಲೋಸ್ಲಿ ಸ್ಪೇಸ್ಡ್, ಹತ್ತತ್ರ ಇದಾವೆ. ದ ನಾರ್ದರ್ನ್ ಹೆಮಿಸ್ಫಿಯರ್ ದೇ ಆರ್ ಕ್ಲೋಸ್ಲಿ ಸ್ಪೇಸ್ಡ್, whereas in southern hemisphere they are widely spaced. ದೂರ ದೂರ ಇದಾವೆ. ಇಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ತುಂಬಾ ದೂರ ಇದಾವೆ, ಇಲ್ಲಿ ತುಂಬಾ ಹತ್ತತ್ರ ಇದಾವೆ. ಇದು ಜನವರಿ ತಿಂಗಳಲ್ಲಿ ಉಷ್ಣಾಂಶದ ಹಂಚಿಕೆಯ ಪ್ರಮುಖವಾದ ಲಕ್ಷಣ. The isotherms are relatively more symmetrical while passing from continent to ocean in the southern hemisphere. In the southern hemisphere, while passing from ocean to continent, they are similar, whereas in the northern hemisphere, while passing from land to ocean, they are distorted. ಇದು ಭೂಭಾಗ ಏಷ್ಯಾ ಖಂಡ. ಏಷ್ಯಾ ಖಂಡದ ಮೇಲೆ ಇರುವಂತಹ ಐಸೋಥರ್ಮ್ಗಳು ಈ ಪೆಸಿಫಿಕ್ ಸಾಗರ ಕಡೆಗೆ ಬಂದಂತೆ ಏನಾಗ್ತವೆ, ಉತ್ತರಕ್ಕೆ ಹೋಗ್ತವೆ. ಸೊ ಈ ರೀತಿ ಟ್ರೆಂಡ್ ದಕ್ಷಿಣಾರ್ಧಗೋಳದಲ್ಲಿ ಕಡಿಮೆ, ಇದನ್ನ ನಾವು ಗಮನಿಸಬಹುದು. ಆನ್ ದ ಕಾಂಟಿನೆಂಟ್ಸ್ ಆನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಬೆಂಡ್ ಶಾರ್ಪ್ಲಿ ಟುವರ್ಡ್ಸ್ ಈಕ್ವೇಟರ್. ಸೊ ಉತ್ತರಾರ್ಧಗೋಳದಲ್ಲಿ ಇರುವಂತಹ ಏನಿದಾವೆ ಐಸೋಥರ್ಮ್ಗಳು, ಅವು ಈಕ್ವೇಟರ್ ಕಡೆಗೆ ಬಾಗಿದ್ದಾವೆ ಭೂಭಾಗದ ಮೇಲೆ. ಭೂಭಾಗ ಎಲ್ಲೆಲ್ಲಿದಾವ ಅಲ್ಲೆಲ್ಲ ನಾವು ಈಕ್ವೇಟರ್ ಅಭಾಜಕ ವೃತ್ತದ ಕಡೆಗೆ ಬಾಗಿರೋದನ್ನ ನಾವು ಈ ಕಡೆಗೆ ಬಂದಿದ್ದಾವೆ. ಸೊ ಅದೇ ನಾವು ಜಲಭಾಗದ ಮೇಲೆ ಹೋದ್ರೆ ಯಾವ ಕಡೆ ಬಾಗಿದ್ದಾವೆ, ಪೋಲ್ ಕಡೆ ಬಾಗಿದ್ದಾವೆ. ದಿಸ್ ಇಸ್ ದ ಪೋಲ್, ನಾರ್ತ್ ಪೋಲ್. ಈ ಟ್ರೆಂಡ್ ದಕ್ಷಿಣಾರ್ಧಗೋಳದಲ್ಲಿ ಅಷ್ಟೊಂದಿಲ್ಲ. ಈ ಉತ್ತರಾರ್ಧಗೋಳದಲ್ಲಿ ಒಂದೇ ಅಕ್ಷಾಂಶ ಇದ್ರೂ ಸಹ, ಇದು 40 ಡಿಗ್ರಿ ಅಕ್ಷಾಂಶ ಅದು ಅಂತ ಇಟ್ಕೊಂಡ್ರೆ, 40 ಡಿಗ್ರಿ ಅಕ್ಷಾಂಶದಲ್ಲಿ ಭೂಭಾಗದ ಮೇಲಿರುವಂತಹ ಉಷ್ಣಾಂಶ ಅದೇ ಜಲಭಾಗದ ಮೇಲಿರುವಂತಹ ಉಷ್ಣಾಂಶಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ಜಲಭಾಗದ ಉಷ್ಣಾಂಶಕ್ಕಿಂತ ಭೂಭಾಗದ ಉಷ್ಣಾಂಶ ಜಾಸ್ತಿ ಇರೋದು, ಕಡಿಮೆ ಇರೋದನ್ನ ನೋಡ್ತೀವಿ. ಇದು ಯಾವುದು 10 ಡಿಗ್ರಿ, ಇಲ್ಲಿ 10 ಡಿಗ್ರಿ ಇರ್ತದೆ. ಅದೇ ಅಕ್ಷಾಂಶದಲ್ಲಿ ನಾವು ಇದೇನು -10, ಇದು -10 ಡಿಗ್ರಿ. ಅದೇ ನಾವು ಜಲಭಾಗದ ಮೇಲೆ ನೋಡಿದ್ರೆ 10 ಡಿಗ್ರಿ, ಅದೇನು +10 ಡಿಗ್ರಿ ಇರೋದನ್ನ ಒಂದೇ ಅಕ್ಷಾಂಶದ ಮೇಲೆ ಜಲಭಾಗ ಮತ್ತು ಭೂಭಾಗಗಳ ನಡುವೆ ಉಷ್ಣಾಂಶದ ವ್ಯತ್ಯಾಸ ಇರೋದನ್ನು ನೋಡ್ತೀವಿ. On the same latitudes, the temperature distribution between the land areas and ocean areas will be different. In January, the coldest place on earth is found in northeastern Siberia. Siberia ಎಲ್ಲಿದೆ? ರಷ್ಯಾ ಅಲ್ವಾ? ಸೊ ಈಗಿನ ರಷ್ಯಾದಲ್ಲಿ, ಇದು ರಷ್ಯಾದ ನಾರ್ತ್ ಈಸ್ಟರ್ನ್ ಪಾರ್ಟ್, ದಿಸ್ ಈಸ್ ಆಲ್ ಸೈಬೀರಿಯಾ. ಸೊ ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೀರಿಯಾ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಬರ್ತದೆ. ಈ ಭಾಗ ಅತ್ಯಂತ ಕಡಿಮೆ ಉಷ್ಣಾಂಶ ಜನವರಿ ತಿಂಗಳಲ್ಲಿ ಕಂಡು ಬರುವಂತಹ ಪ್ರದೇಶ. The coldest place on earth is found in the northeastern Siberia. So another coldest region is found in the Greenland. Greenland ಇದೆಯಲ್ಲ ಇಲ್ಲಿ ಇದಾದ ನಂತರ ಇನ್ನೊಂದು ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವಂತಹ ಪ್ರದೇಶ. In the middle latitudes, western coastal regions of the continents are warmer than the
ಅದರ್ ಕೌಂಟರ್ ಪಾರ್ಟ್. ದ ಮಿಡಲ್ ಲ್ಯಾಟಿಟ್ಯೂಡ್ಸ್, ಮಧ್ಯ ಅಕ್ಷಾಂಶಗಳಿವು. ಮಧ್ಯ ಅಕ್ಷಾಂಶಗಳಲ್ಲಿ ವೆಸ್ಟರ್ನ್ ಕೋಸ್ಟಲ್ ರೀಜನ್, ವೆಸ್ಟರ್ನ್ ಕೋಸ್ಟಲ್ ರೀಜನ್ ಈ ಭಾಗ ಇರ್ಬೋದು ಅಥವಾ ಈ ಭಾಗ. ವೆಸ್ಟರ್ನ್ ಕೋಸ್ಟಲ್ ರೀಜನ್ಸ್ ಆರ್ ವಾರ್ಮರ್ ದೆನ್ ದ ಕೌಂಟರ್ ಪಾರ್ಟ್ಸ್ ಆನ್ ದ ಈಸ್ಟರ್ನ್ ಸೈಡ್. ಇಲ್ಲಿಗೆ ಹೋಲಿಸಿದ್ರೆ ಈ ಭಾಗ ಬಿಸಿಯಾಗಿದ್ದಾವೆ, ಈ ಭಾಗ ಇದಕ್ಕೆ ತಂಪಾಗಿದೆ, ಈ ಭಾಗ ಬಿಸಿಯಾಗಿರ್ತದೆ, ಈ ಭಾಗ ತಂಪಾಗಿರ್ತದೆ ಜನವರಿ ತಿಂಗಳಲ್ಲಿ. ಇದೇನಕ್ಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ದಿ ವೆಸ್ಟರ್ಲೀಸ್ flowing. Is westerlies always flowing from southwest to north east ಕಡೆಗೆ ಸದಾ ಬೀಸುತ್ತಿರುವಂತಹ ಮಾರುತಗಳನ್ನು ನಾವು ವೆಸ್ಟರ್ಲೀಸ್ ಅಂತ ಕರಿತೀವಿ. ಸೊ ಈ ಅಕ್ಷಾಂಶಗಳಲ್ಲಿ ಈ ಪಶ್ಚಿಮ ಮಾರುತಗಳು ಬೀಸೋದನ್ನು ನೋಡ್ತೀವಿ, ಆಂಟಿ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ ನಾವು. ಸೊ ಇವು ಬೀಸೋದ್ರಿಂದ ಇಲ್ಲಿಂದ ಬಿಸಿಯಾದಂತಹ ಗಾಳಿಯನ್ನ ಈ ಭಾಗಕ್ಕೆ ತಗೊಂಡೋಗೋದ್ರಿಂದ ಈ ಭಾಗ ಬಿಸಿಯಾಗಿರ್ತದೆ. ಅದೇ ನಾವು ಈ ಖಂಡಗಳ ಪೂರ್ವ ತೀರದಲ್ಲಿ ಇವು ಬೀಸಲ್ಲ, ಪೂರ್ವ ತೀರಕ್ಕೆ ಸಮಾನಾಂತರವಾಗಿ ಬೀಸೋದ್ರಿಂದ ಈ ಭಾಗ ಸ್ವಲ್ಪ ತಂಪಾಗಿರ್ತದೆ, ಅದೇ ಈ ಭಾಗ ಬಿಸಿಯಾಗಿರ್ತದೆ. ಖಂಡಗಳ ಪಶ್ಚಿಮ ತೀರ, this part, the polar region, this is the Antarctica, this is Arctic region. These regions don't have any isotherms, alva isotherms illa illi. Why? Adana ಹೇಳ್ತಾ ಇದ್ದೆ, because of the paucity of data. ಎಲ್ಲ ಜನ ಇದ್ದಾರೆ, ಅಲ್ಲಿ ಯಾವ ಜನ ಸಮುದಾಯ ಅಥವಾ ಜನ ವಸತಿಗಳು ಇಲ್ಲ. So there are no settlements there in the polar regions. That is why there is lack of collection of data over there. That is why I can't plot the isotherms over there. Yeah. The mean January heat equator. So this is normal equator. It is in terms of latitude. Okay. Normal latitude, normal equator. ಈಕ್ವೇಟರ್ ಅಂದ್ರೆ ಏನು ಸಮಭಾಜಕ ವೃತ್ತ. ಅಂದ್ರೆ ಹೀಟ್ಗೆ ಸಂಬಂಧಪಟ್ಟಂತೆ ಸಮಭಾಜಕ ವೃತ್ತನೇ ಬೇರೆ ತರ ಇರ್ತದೆ. ಅಂದ್ರೆ ಇಲ್ಲಿ ಇದರಿಂದ ಜನವರಿ ಮಂತ್ ದ ಈಕ್ವೇಟರ್ ಲೈಸ್ ಬಿಲೋ ದ ನಾರ್ಮಲ್ ಈಕ್ವೇಟರ್. ಜನವರಿ ತಿಂಗಳಲ್ಲಿ ಉಷ್ಣಾಂಶದ ಒಂದು ಸಮಭಾಜಕ ವೃತ್ತ ಏನಿದೆ 0 ಡಿಗ್ರಿಗಿಂತ ದಕ್ಷಿಣದಲ್ಲಿ ಇರ್ತದೆ ಯಾವಾಗಲೂ. The highest temperature on the Earth's surface is located on the continent. Whatever the seasons are, the highest and lowest temperature are located on the land surfaces, not on the sea surface. So the highest temperature is located at 30 degree places idavalla. These are the places having highest temperature in the month of January. ಜನವರಿ ತಿಂಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನ ಹೊಂದಿರುವಂತಹ ಪ್ರದೇಶಗಳು ಭೂಭಾಗದ ಮೇಲೆ ಇರ್ತವೆ. ಅವು ಎಲ್ಲಿರ್ತವೆ ಅಂತಂದ್ರೆ 30 ಡಿಗ್ರಿ. So we also see in the map the effect of warm ocean currents. ಈ ನಕ್ಷೆಯಲ್ಲಿ ಉಷ್ಣ ಪ್ರವಾಹಗಳಿಂದ ಉಂಟಾಗುವಂತಹ ಒಂದು ಪರಿಣಾಮವನ್ನು ಸಹ ನಾವು ಇದರಲ್ಲಿ ನೋಡ್ಬೋದು. wherever the warm ocean currents are there, the isotherms will bend towards the pole. So warm ocean currents ಎಲ್ಲೆಲ್ಲಿದೆ ಅಂತ ಹೇಳಿದೆ. So this is the Gulf Stream, this is Kuroshio, and this is Brazilian current, this is Australian current. ಇವೆಲ್ಲ ಉಷ್ಣ ಪ್ರವಾಹಗಳು. ಸೊ ಗಲ್ಫ್ ಸ್ಟ್ರೀಮ್ ಇದೆ ಇಲ್ಲಿ, ಕುರೋಶಿಯೋ ಇದೆ ಇಲ್ಲಿ, ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಮತ್ತು ಇಲ್ಲಿ ಬ್ರೆಜಿಲ್ ಪ್ರವಾಹ. ಇವೆಲ್ಲ
ಉಷ್ಣ ಪ್ರವಾಹಗಳು ಯಾಕಂದ್ರೆ ಸಮಭಾಜಕ ವೃತ್ತದಿಂದ ಹರಿತವೆ. ಇಲ್ಲಿ ಬಿಸಿಯಾದ ನೀರು ಈ ಭಾಗದ ಮುಖಾಂತರ ಬಿಸಿಯಾಗಿ ಹರ್ಕೊಂಡು ಹೋಗ್ತದೆ, ಅದಕ್ಕೋಸ್ಕರ ಅದನ್ನ ಉಷ್ಣ ಪ್ರವಾಹ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ದ ಐಸೋಥರ್ಮ್ಸ್ ಆರ್ ಬೆಂಡಿಂಗ್ ಟುವರ್ಡ್ಸ್ ದ, ಯಾವ ಕಡೆ ಬೆಂಡ್ ಆಗಿದೆ, ಧ್ರುವಗಳ ಕಡೆಗೆ ಬೆಂಡ್ ಆಗಿದೆ. ಎಲ್ಲೆಲ್ಲಿ ಉಷ್ಣ ಪ್ರವಾಹಗಳು ಹರಿತಾವೋ ಅಲ್ಲೆಲ್ಲ ಈ ಸಮೋಷ್ಣ ರೇಖೆಗಳು ಧ್ರುವಗಳ ಕಡೆಗೆ ಬಾಗಿರೋದನ್ನ ನೋಡ್ತೀವಿ. ಸೊ ಇಲ್ಲೂ ಅಷ್ಟೇ ಧ್ರುವಗಳ ಕಡೆಗೆ ಬಾಗಿದ್ದಾವೆ, ಇಲ್ಲೂ ಅಷ್ಟೇ ಧ್ರುವಗಳ ಕಡೆಗೆ ಬಾಗಿದ್ದಾವೆ. ಇಲ್ಲಿ ದಕ್ಷಿಣ ಭಾಗದಲ್ಲಿ ನೋಡಿ, ದಕ್ಷಿಣ ಭಾಗದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಅದು ಬೇಸಿಗೆಯನ್ನ ಹೊಂದಿರ್ತದೆ. ಬೇಸಿಗೆಯಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಯಾವಾಗ ಜನವರಿ ತಿಂಗಳಲ್ಲಿ. ಅದಕ್ಕೋಸ್ಕರ ನೋಡಿ, ದ ಐಸೋಥರ್ಮ್ಸ್ ಆರ್ ಮೋರ್ ಈವನ್ಲಿ ಸ್ಪೇಸ್ಡ್ ಅಂಡ್ more widely spaced. So next ನಾವು we will shift to the distribution of temperature in July. ಜುಲೈ ತಿಂಗಳಲ್ಲಿ ಯಾವ ರೀತಿ ಟೆಂಪರೇಚರ್ ಹಂಚಿಕೆ ಆಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಆಗ್ಲೇ ಜನವರಿ ತಿಂಗಳಲ್ಲಿ ಹೇಳಿದ್ನಲ್ಲ, ಅದೇ ಅಂಶಗಳು ಇಲ್ಲಿ ರಿಪೀಟ್ ಆಗ್ತವೆ. ಸೊ ಜುಲೈ ತಿಂಗಳಲ್ಲಿ ಉತ್ತರಾರ್ಧಗೋಳದಲ್ಲಿ ಬೇಸಿಗೆ ಇರ್ತದೆ, ದಕ್ಷಿಣಾರ್ಧಗೋಳದಲ್ಲಿ ಚಳಿಗಾಲ ಇರ್ತದೆ. ದಕ್ಷಿಣಾರ್ಧಗೋಳದಲ್ಲಿ ಸಮೋಷ್ಣ ರೇಖೆಗಳು ಹತ್ತತ್ರ ಇದ್ದಾವೆ, ಉತ್ತರಾರ್ಧಗೋಳದಲ್ಲಿ ದೂರ ಇದ್ದಾವೆ. ಡ್ಯೂ ಟು ದ ಡಿಸ್ಟ್ರಿಬ್ಯೂಷನ್ ಆಫ್ sea surface and land surface, there is irregular distribution of isotherms in the northern hemisphere, whereas there is homogeneous distribution of isotherms in the southern hemisphere because there is vast areas of water over there. ಉತ್ತರಾರ್ಧಗೋಳದಲ್ಲಿ ಸಮೋಷ್ಣ ರೇಖೆಗಳು ದೂರ ಹಬ್ಬಿದ್ದಾವೆ ಮತ್ತು ತುಂಬಾ ಅಸ್ತವ್ಯಸ್ತವಾಗಿ ಹಬ್ಬಿದ್ದಾವೆ. ಇದಕ್ಕೆ ಕಾರಣ ಇಲ್ಲಿ ಹೆಚ್ಚಿನ ಭೂಭಾಗಗಳು ಕಂಡು ಬರ್ತವೆ. ಅದೇ ದಕ್ಷಿಣಾರ್ಧಗೋಳದಲ್ಲಿ ಹೆಚ್ಚಿನ ಭಾಗ ಜಲಭಾಗ ಇರೋದ್ರಿಂದ ಇಲ್ಲಿ ನಾವು ಟೆಂಪರೇಚರ್ ಈವನ್ ಆಗಿ ಸಮಾನತೆಯಿಂದ ಹಂಚಿಕೆಯಾಗಿರೋದನ್ನ ನಾವು ನೋಡ್ತೀವಿ ದಕ್ಷಿಣಾರ್ಧಗೋಳದಲ್ಲಿ. High temperature is seen in the North Africa through Southwest Asia, the northwestern part of Indian continent. This part here is the area having highest amount of temperature during the July month. Okay, so this is the belt extending from Africa to Indian subcontinent ವರೆಗೂ ಇದೆ. ನಾರ್ತ್ ಆಫ್ರಿಕಾದಿಂದ ಇಂಡಿಯನ್ ಸಬ್ ಕಾಂಟಿನೆಂಟ್ ವರೆಗೆ. ದೇರ್ ಇಸ್ ಅನದರ್ ಬೆಲ್ಟ್ ಇನ್ ದ USA part. These are the areas having highest temperature. ಈಗಾಗಲೇ ಹೇಳಿದೆ, there is a sharp difference between the coastal areas of the North America and the interior part ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ದ salient features of ಈ ಫೀಚರ್ ನ ಹೇಳಿದ್ದೆ. ಸೊ in the middle latitudes, the coastal regions are colder than the interior parts, and the low temperature belt of cold season disappear from northeastern part of Siberia. ಸೈಬೀರಿಯಾದಲ್ಲಿ ಏನ್ ಮೊದಲು ಇತ್ತಲ್ಲ ಎಂತ ಕಡಿಮೆ ಉಷ್ಣಾಂಶ ಇರುವಂತ ಒಂದು ಭಾಗ, ಅದು ಈಗ ಇರಲ್ಲ ಅಲ್ಲಿ. ಅಲ್ಲಿಂದ ಸೌತ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅದು ಈ ಕಡೆಗೆ ಶಿಫ್ಟ್ ಆಗ್ತದೆ. ಇಲ್ಲಿ ದ ಗ್ರೀನ್ಲ್ಯಾಂಡ್ ಪಾರ್ಟ್. ಸೊ ಗ್ರೀನ್ಲ್ಯಾಂಡ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ ಹ್ಯಾವಿಂಗ್ ದ lowest temperature in the July months, and in the southern hemisphere obviously the Antarctica is having the lowest temperatures, more than -20 degrees. As I told earlier, the continents are much more warmer than the oceans. They are relatively cooler. So the continents are ಅಂದ್ರೆ ಭೂಭಾಗಗಳೇನಿದ್ದಾವೆ ಅವು ತುಂಬಾ ಬಿಸಿಯಾಗಿರ್ತವೆ. ಯಾವುದಕ್ಕೆ ಹೋಲಿಸಿದ್ರೆ ಸಾಗರಗಳಿಗೆ ಹೋಲಿಸಿದ್ರೆ ಜುಲೈ ತಿಂಗಳಲ್ಲೂ ಅಷ್ಟೇ, ಜನವರಿ ತಿಂಗಳಲ್ಲೂ ಅಷ್ಟೇ. The maximum amount of temperature contrast is found between
Pacific and adjacent areas, land areas. Maximum temperature contrast. So that difference between the minimum and maximum temperature ಅಂತ ಅಧಿಕ ಮತ್ತು ಕನಿಷ್ಠ ಉಷ್ಣಾಂಶದ ನಡುವಿನ ವ್ಯತ್ಯಾಸ ನಾವು ಪೆಸಿಫಿಕ್ ಸಾಗರ ಮತ್ತು ಅದರ ಪಕ್ಕದಲ್ಲಿರುವಂತಹ ಭೂಭಾಗಗಳಿವೆ ಈ ಭಾಗಗಳಲ್ಲಿ ನೋಡೋದಕ್ಕೆ. ಸೊ ಇಲ್ಲಿ ಕಡಿಮೆ ಇದ್ರೆ ಇಲ್ಲಿ ಜಾಸ್ತಿ ಇರೋದನ್ನ ನಾವು during the northern hemisphere summer there are lesser number of isotherms and they are widely spaced. ಇಲ್ಲಿ ಸಮ್ಮರ್ ಇದ್ದಾಗ ನಾನು ಆಗಲೇ ಹೇಳ್ದಂಗೆ ಇವೆಲ್ಲ ದೂರ ಇರುತ್ತೆ. ಉತ್ತರ ಅರ್ಧಗೋಳದಲ್ಲಿ ಆಗ ಹೇಗಿದೆ, ಬೇಸಿಗೆ ಇದೆ. ಅದಕ್ಕೋಸ್ಕರ thermal equator is situated above the normal equator. ನಾವು ಸಮಭಾಜಕ ವೃತ್ತ ಇದೆ, ಅದಕ್ಕಿಂತ ಉತ್ತರದಲ್ಲಿ ನಾವು ಉಷ್ಣಾಂಶದ ಸಮಭಾಜಕ ವೃತ್ತ ಈ ತಿಂಗಳಲ್ಲಿ ಹಬ್ಬಿರೋದನ್ನು ನೋಡ್ತೀವಿ. ಎಲ್ಲಿರ್ತದೆ? ಜನವರಿ ತಿಂಗಳಲ್ಲಿ ಈ 0 ಡಿಗ್ರಿ ಇರುತ್ತೆ, ದಕ್ಷಿಣದಲ್ಲಿ ಇರ್ತದೆ. ಯಾಕಂತಂದ್ರೆ ಆಗ ಅಲ್ಲಿ ಸಮ್ಮರ್ ಇರ್ತದೆ, ಬೇಸಿಗೆ ಇರ್ತದೆ. So this is all about the horizontal distribution of ಇವೆಲ್ಲ ಉಷ್ಣಾಂಶದ ಸಮತಲ ಹಂಚಿಕೆ ಅದರ ಬಗ್ಗೆ ಇರುವಂತಹ ಒಂದು